ಸೊ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ. ಫಸ್ಟ್ ಚಾನಲ್ ಲಾಗಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಅದ್ರ ಮುಂಚೆ ವಿಡಿಯೋ ನೋಡೋಕ್ಕೆ ಮುಂಚೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಹೇಗೆ ಮೊಸಪ್ಪಿಂದ ಪಾಲಕಿನಲ್ಲಿ ಮೊಸಪ್ಪು ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದ್ರ ಮುಂಚೆ ಒಂದು ಕುಕ್ಕರ್ಗೆ ನೀರು ತೊಗೊಂಡು 2 ಕಪ್ಪು 1 ಕಪ್ ಬೇಳೆ ಹಾಕಿ ತೊಳೆದುಬಿಟ್ಟು ಹಾಕಾದ್ಮೇಲೆ ಹಾಗೆಯೇ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಹಿಂಗೆ ಅದನ್ನು ನೆನೆಸಿ ತೊಳೆದ್ಬಿಟ್ಟು ನಾನು ವಾಶ್ ಮಾಡಿದ್ದೀನಿ. ವಾಶ್ ಮಾಡಾದ್ಮೇಲೆ ಹಂಗೆ ಹಾಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಗೆ ಟೊಮೊಟೊ, ಈರುಳ್ಳಿ ಅದನ್ನು ಹಾಕಿ ಕುಕ್ಕರ್ನ ಮುಚ್ಚಿ 3 ವಿಷಲ್ನ ಕೂಗಿಸಾದ್ಮೇಲೆ ನೋಡಿ ಆಮೇಲೆ ಈ ಥರ ಬರುತ್ತೆ. ಅದಾದಮೇಲೆ ನಾವು ಬೇಳೆನ ಒಂದು ಸ್ವಲ್ಪ ಇದು ಮಾಡಿಕೊಂಡು ಆಮೇಲೆ ಅದನ್ನು ಫುಲ್ಲು ಆರಿಸಾದ್ಮೇಲೆ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ರುಬ್ಕೊಳ್ಳೋಣ. ಒಂದು ಸ್ವಲ್ಪ ರುಬ್ಕೊಳ್ಳಿ. ಗಾಳಿ ಫುಲ್ಲು ತಣ್ಣಗಾದಾದ್ಮೇಲೆ ಹಾಕಿಲ್ಲ ಅಂದರೆ ಮಿಕ್ಸಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ. ಬೇಳೆ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಆಗ ಈ ಥರ ಸುಮ್ಮನೆ ಹಿಂಗಂದು ಆಫ್ ಮಾಡ್ಕೊಳ್ಳಿ, ಜಾಸ್ತಿ ಗ್ರೈಂಡ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಥರ ಫುಲ್ಲು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡು ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಎಂಕರೇಜ್ ಮಾಡಿ ಚೆನ್ನಾಗಿ ನೋಡ್ತಾರೆ ಅಂತ ನಿಮ್ಗೆ ಆ ಥರ ಬೇಕು ಅಂತ ಕಮೆಂಟ್ ಮಾಡೋಕ್ಕೆ ನಾನು ಅದೇ ಥರ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ನೀಟಾಗಿ ಇದಾದಮೇಲೆ ನೋಡಿ ಈ ಥರ ಆಯಿತು. ನಾನು ಅದು ಬೇಳೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು 1 ಕಪ್ ಬೇಳೆ ಸಾಂಬಾರನ್ನ ಪೌಡರ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದರಲ್ಲಿ ಎಣ್ಣೆ ಫ್ರೈ ಆಗ್ತಿರೋದಕ್ಕೆ ಅದನ್ನು ನೀಟಾಗಿ ಹಾಕ್ಕೊಳ್ಳಿ. ಅದನ್ನ ಹಾಕಾದ್ಮೇಲೆ ನೀಟಾಗಿ ಕುದಿಯೋಕ್ಕೆ ಬಿಡಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ಕುದೀತಾ ಇರುತ್ತೆ. ಈ ಥರ ಕುದ್ದಾದ್ಮೇಲೆ ನೀವು ಸಾಂಬಾರು ಫುಲ್ಲು ರೆಡಿಯಾಗಿರುತ್ತೆ. ಆವಾಗ ನೀವು ಯಾವಾಗ ಬೇಕಾದ್ರೂ ಇದಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ. ಸೊ